ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ಟು ಬೆಳಗ್ಗೆ 220 ಪಾಯಿಂಟ್ ಪ್ಲಸ್ಸಲ್ಲಿತ್ತು. ಒಂದು 70 ಪಾಯಿಂಟ್ವರೆಗೂ ಇಳೀತು. ಈಗ 90 ಪಾಯಿಂಟ್ ಪ್ಲಸ್ಸಲ್ಲಿದೆ. ಗೋಲ್ಡ್ ತಿರ್ಗಾ ಏರಿ 14,000ನ ರೀಚ್ ಆಗಿದೆ. 24 ಕ್ಯಾರೆಟ್ ಗೋಲ್ಡು 15,273. ಇದು 2,45,000 ಈ ಫ್ಯೂಚರ್ಸ್ ಮಾರ್ಕೆಟಲ್ಲಿ ಇದೆ. ಇವತ್ತು ಬೆಳಗ್ಗೆ ನೋಡುವಾಗ ಎಲ್ಲ ಇಂಡೆಕ್ಸಸ್ ಅಪ್ಪಾಗೆ ಇತ್ತು. ಸಾಯಂಕಾಲದ ಒಳಗಡೆ ಎಲ್ಲ ಇಳಿದು ಬಿಡ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಗಾಳಿ ಇಳಿದು ಬಿಟ್ಟಿದೆ. ರೂಪಾಯಿನ RBI ನಿಲ್ಸಿಟ್ಟಿದ್ದಾರೆ 94.85 ಅಲ್ಲಿ. ಸ್ವಲ್ಪ ಹಂಗೆ ಕಟ್ಟಿದ್ರೆ 95ಗೆ ಹೋಗ್ಬಿಡತ್ತೆ. 108, 110 ಈ ರೀತಿಯಾಗಿ ಈ ದಾರಲ್ಲಿ ಕಚ್ಚಾ ತೈಲ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲ ಇಲ್ಲ. ಈಗ ಈ 3 ದಿನದಲ್ಲಿ ನಡೆದಂತ ಒಂದು ಸುದ್ದಿಗಳನ್ನ ನೋಡೋಣ. ಈ 3 ದಿನಗಳಲ್ಲಿ ನಡೆದಂತ ಒಂದು ದೊಡ್ಡ ಸುದ್ದಿ ಏನಂದ್ರೆ, ಕಮರ್ಷಿಯಲ್ ಸಿಲಿಂಡರ್ನ 1,000 ರೂಪಾಯಿ ಹತ್ತತ್ರ ಏರ್ಸಿದ್ದಾರೆ. 993 ವ್ಯಾಟಾ ಪ್ರೈಸು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3,200 ರೂಪಾಯಿ. ಇದರಲ್ಲಿ ಇನ್ನೊಂದು ನಾರ್ಮ್ಸ್ ಕೂಡ ಬಂದಿದೆ, ಅದನ್ನ ನಿಮ್ಗೆ ಹೇಳೋದು ನನ್ನ ಕರ್ತವ್ಯ. GST ಇದ್ರೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ನ ತಗೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ತಳ್ಳೋ ಗಾಡಿ ಇಟ್ಕೊಂಡಿರೋಂಥವ್ರೆಲ್ಲ ಕಮರ್ಷಿಯಲ್ ಸಿಲಿಂಡರ್ನ ತಗೊಳ್ಳೋದಕ್ಕಾಗಲ್ಲ. 5 kg ಸಿಲಿಂಡರ್ ಬೆಲೆನ ಕೂಡ ಏರಿಸಿದ್ದಾರೆ. ಆಲ್ಮೋಸ್ಟ್ ಒಂದು 200 ರೂಪಾಯಿ ಅಷ್ಟೇ ವ್ಯತ್ಯಾಸ ಈ ಒಂದು ಸಿಲಿಂಡರ್ಗೆ. ಈ 5 kg ಸಿಲಿಂಡರ್ಗೂ 14 kg ಸಿಲಿಂಡರ್ಗೂ 200 ರೂಪಾಯಿ ಅಷ್ಟೇ ವ್ಯತ್ಯಾಸ. 14 kg ಸಿಲಿಂಡರ್ ಇನ್ನೂ ಕೂಡ ಲೇಟ್ ಆಗುತ್ತೆ. ಹೊರಗಡೆ ತಿನ್ಬೇಕು ಅಂತ ಅನ್ಕೊಂಡ್ರಿ ಅಂತಂದ್ರೆ ರೇಟ್ ಇರುತ್ತೆ. ಅಮೆರಿಕ ನೋಡಿದ್ರೆ ಇರಾನ್ ಕೊಟ್ಟಂತ ಎಲ್ಲಾ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ದಾರೆ. ಅದರಿಂದ ಈಗ ಇರಾನು ಸಿಟ್ಟಿಂಗ್ ಪ್ರಿಟಿ. ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಹುಮೂಸ್ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಹಡಗುಗಳನ್ನೆಲ್ಲ ಹೊರಗಡೆ ತೆಗಿತೀನಿ ಅಂತ. ಅದನ್ನ ಹೇಗೆ ತೆಗಿತಾರೆ, ಅದಕ್ಕೆ ಯಾವ ರೀತಿಯ ಫೋರ್ಸ್ ಯೂಸ್ ಮಾಡ್ತಾರೆ ಅನ್ನುವಂತ ಯಾವ ಡೀಟೇಲ್ನ ಕೂಡ ಹೇಳಿಲ್ಲ. ಓಪೆಕ್ ಏನ್ ಹೇಳ್ತಾನೆ ಅಂತಂದ್ರೆ, ಹೊರಗಡೆ ಹೋಗ್ಬಿಟ್ರು ಯಾಕೆ ಅಂತಂದ್ರೆ ನಾವು ಅವ್ರಿಗೆ ಔಟ್ಪುಟ್ ಹೈಕ್ ಅಲೌ ಮಾಡಿಲ್ಲ. ಈಗ ಆಲ್ಮೋಸ್ಟ್ 2 ಲಕ್ಷ ಬ್ಯಾರೆಲ್ ಎಕ್ಸ್ಟ್ರಾ ಒಂದು ದಿನಕ್ಕೆ ಅಲೌ ಮಾಡ್ತೀವಿ ಅಂತ ಹೇಳಿದ್ದಾರೆ. 2 ಲಕ್ಷ ಅಂತಂದ್ರೆ ಕರೆಕ್ಟ್ ಆಗಿ 2 ಲಕ್ಷ ಅಲ್ಲ. ಕರೆಕ್ಟ್ ಆನ್ಸರ್ ಅಂತಂದ್ರೆ 1,88,000. ನಾರ್ಮಲ್ ಆಗಿ ಸ್ವಲ್ಪ ಎಕ್ಸೀಡ್ ಮಾಡ್ತಾರೆ, ಅದರಿಂದ 2 ಲಕ್ಷ ಅಂತ ಹೇಳ್ವೆ. ಆದ್ರೆ ಆ ಬ್ಯಾರೆಲ್ ಹೇಗೆ ಹುಮಸ್ ಇಂದ ಹೊರಗಡೆ ಬರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಇಂಡಿಯಾ ಡೀಸೆಲ್ ಅಂಡ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಡ್ಯೂಟಿನ ಏರಿಸಿದ್ದಾರೆ. 2 ದಿನ ಕಳೆದು ಏನ್ ಹೇಳ್ತಾರೆ ಅಂತಂದ್ರೆ, ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಇರೋಂತವರಿಗೆ ಎಕ್ಸ್ಪೋರ್ಟ್ ಡ್ಯೂಟಿ ಇಲ್ಲ ಅಂತ ಹೇಳ್ತಾರೆ. ಜಾಮ್ನಗರ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಬರುತ್ತೆ, ಅದರಿಂದ ಅವರಿಗೆ ಡ್ಯೂಟಿ ಇರೋದಿಲ್ಲ. ಏವನ್ನ ಯಾವಾಗ್ಲೂ ಗಮನಿಸ್ಕೊಳ್ಳುತ್ತೆ. ಅದಾದ್ಮೇಲೆ ಈಗ ಇಂಡಿಯಾದಲ್ಲಿ ಈ ಮಾರ್ಕೆಟ್ GDP 138% ಆಗಿದೆಯಂತೆ. ಇದರಿಂದ ವ್ಯಾಲ್ಯೂಯೇಷನ್ ರಿಸ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೆ, ವ್ಯಾಲ್ಯೂಯೇಷನ್ ರಿಸ್ಕ್ ಇದೆ ಅಂತ. ಸರಿ, ನೀವು ಮಾರ್ಕೆಟ್ನ ಸರಿಯಾಗಿ 23,800ರಿಂದ 24,000ವರೆಗೂ ಹಿಡಿದಿರುವಾಗ FAIs ಇನ್ನೂ 14,000 ಕೋಟಿಯನ್ನ ಮಾರಿ ದುಡ್ಡನ್ನ ಹೊರಗಡೆ ತಗೊಂಡು ಹೋಗ್ಬಿಟ್ರು. RBI ಡೊಮೆಸ್ಟಿಕ್ ಗೋಲ್ಡ್ ಹೋಲ್ಡಿಂಗು 77% ಆಗಿದೆ. ಇದರಿಂದ ಅವರು ಎಕ್ಸ್ಟ್ರಾ ರಿಸರ್ವ್ ಎಲ್ಲ ತಗೊಂಡಿಲ್ಲ. ಫಾರಿನ್ ರಿಸರ್ವ್ ಇರುವಂತ ಡಾಲರ್ನ ಮಾರ್ತಾನೆ ಇದ್ದಾರೆ. ಆಟೋಮೆಟಿಕ್ ಆಗಿ ಗೋಲ್ಡ್ನ ಮಾರಿಲ್ಲ. ಅದರಿಂದ ಗೋಲ್ಡ್ನ ಶೇರು ಏರಿದೆ. ಗವರ್ಮೆಂಟ್ ಗೋಲ್ಡ್ನ ತಗೊಂಡಿರ್ತು ಅಂತ ನಂಬೇಡಿ. ಈಗ ಫಾರೆಕ್ಸ್ ಈ ತಗೊಳ್ಳುವಂತ ಸ್ಥಿತಿಯಲ್ಲಿ ಇಂಡಿಯಾ ಇಲ್ಲ. ಝೈಡಸ್ ಲೈಫ್ ಸೈನ್ಸಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಫ್ರೆಂಚ್ ಕಂಪನಿನ ಅವರು ತಗೊಂಡಿದ್ದಾರೆ. ಈ ಡೀಲು ಅವರಿಗೆ ಹೆಲ್ಪ್ ಮಾಡುತ್ತೆ. ಇದೇ ಸಮಯದಲ್ಲಿ ಫಾರ್ಮಾದಲ್ಲಿ ರೆವೆಲ್ಮೆಂಟ್ ಈ ರೀತಿಯಾದಂಥ ಒಂದು ಪ್ರಾಡಕ್ಟ್ಗಳಲ್ಲೆಲ್ಲ ಎಕ್ಸ್ಕ್ಲೂಸಿವಿಟಿ ಹೋಗ್ಬಿಟ್ಟಿದೆ. ಆದರೆ ಹಾಸ್ಪಿಟಲ್ ಆರ್ಡರ್ಸು ತುಂಬ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. Q4 ಔಟ್ಕಮ್ಮು ಮಿಕ್ಸ್ಡ್ ಆಗೇ ಇರುತ್ತೆ. ಅದಾದ್ಮೇಲೆ ಈಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಾರ್ವರ್ಡ್ ಡಾಲರ್ನ ಮಾರಿದ್ದು $104 ಬಿಲಿಯನ್ ಆಗಿದೆ. ಅಂದರೆ ಫಾರ್ವರ್ಡ್ ಮಾರ್ಕೆಟ್ನ ಡಾಲರ್ ಮಾರಿದ್ದು $104 ಬಿಲಿಯನ್ ಆಯಿತು. ಹಂಗಂತಂದರೆ ಅದು ಕ್ಲೋಸ್ ಮಾಡುವಾಗ ನಮ್ಮ ಈ ರಿಸರ್ವ್ಸು ಇನ್ನೂ ಕೂಡ ಬೀಳುತ್ತೆ. ರೂಪಾಯಿ ಪ್ರೆಷರಲ್ಲಿರುತ್ತೆ. ಅದರಿಂದ ಎಕ್ಸ್ಪೋರ್ಟ್ ಮಾಡುವಂಥ ಕಂಪನಿಗಳಿಗೆಲ್ಲ ಒಳ್ಳೆಯದು. ಟೈಟನ್ ಏನು ಹೇಳ್ತಾರೆ ಅಂತಂದರೆ, ಗ್ಲೋಬಲ್ ಪುಷ್ ನಾವು ಹೋಗ್ತಾ ಇದ್ದೀವಿ. ಇಂಡಿಯಾದಲ್ಲಿ ಮಾರ್ಕೆಟ್ ಇಲ್ಲ ಅಂದರೆ ಏನಪ್ಪ, ಹೊರದೇಶದಲ್ಲಿ ಮಾರ್ಕೆಟ್ ಇರತ್ತಲ್ಲ, ಅಲ್ಲಿ ಪುಷ್ ಮಾಡ್ತೀವಿ. 15 to 20% ಗ್ರೋತ್ ಇರುತ್ತೆ. ಪ್ರೀಮಿಯಂ ಮಾರ್ಕೆಟ್ನ ನಾವು ಟಾರ್ಗೆಟ್ ಮಾಡ್ತೀವಿ. ಅದರಿಂದನೇ ಈ ಡಮಾಸ್ ಎಲ್ಲ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಟ್ರಸ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ, ಬಟ್ ಯಾವ ಪ್ರಾಬ್ಲಮೂ ಇಲ್ಲ. ಬೇರೆದೆಲ್ಲ ಬಿಟ್ಟರು ಈಗಿರುವಂತ ಟಾಟಾನೇ ರನ್ ಮಾಡುತ್ತೆ. ಈ ಪ್ರಪಂಚದ ನೀತಿ ಅದೇನೆ. ಫ್ಯಾಮಿಲಿ ಅವ್ರದ್ದು, ಟ್ರಸ್ಟು ಅವ್ರದ್ದು, ಕಂಪನಿನೂ ಅವ್ರದ್ದೇನೆ. ಬೇಕು ಅಂತಂದ್ರೆ ಅವ್ರು ಒಳ್ಳೆ ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸು ಹೋದ ತಿಂಗಳು
ಎಲ್ಲಾ ಬ್ರ್ಯಾಂಡ್ 10% ಡಮಾಲ್, ಶಾರ್ಟ್ಸ್ 6% ಆಗಿದೆ. ಇವಿ ಫೇವ್ಸ್ ಸ್ಟಡಿ ಆಗಿ ಏರ್ತಾನೆ ಇದೆ. ಇದು ಟಾಟಾಗೂ JSWಗೂ ಒಳ್ಳೇದು. ಯಾಕೆಂತಂದ್ರೆ ಈಗ ಈ ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತ ಒಂದು ಭಯದಲ್ಲಿ ತುಂಬಾ ಜನ ಈ ಪ್ಯಾಸೆಂಜರ್ ವೆಹಿಕಲ್ ನ ತಗೋತಾ ಇದ್ದಾರೆ. ಇದು ಟಾಟಾ ಪ್ಯಾಸೆಂಜರ್ ವೆಹಿಕಲ್ಗೆ ಒಳ್ಳೆ ನ್ಯೂಸು. ಮುಂದಿನ ಸುದ್ದಿ ಏನು ಅಂತಂದ್ರೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ 28% ಟಾಟಾ ಮೋಟಾರ್ಸ್ ಸೇಲು ಏರಿದೆ. ಪ್ಯಾಸೆಂಜರ್ ವೆಹಿಕಲ್ ನಾನು ಹೇಳಿದ ತರ ಇದು ಆ ಒಂದು GST ಪಂಪು ಮುಗೀತು, ಏಪ್ರಿಲ್ ಬಂತು, ಸೇಲು 10% ಕಡಿಮೆ ಆಗಿದೆ. ಈ ಮೊದಲು 6 ತಿಂಗಳಲ್ಲಿ 10% ಕಡಿಮೆ ಆಯ್ತು ಅಂತಂದ್ರೆ ಆ ಪಂಪು ಮುಗೀತು ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ನಿಲ್ಸಿ ತಗೊಳ್ದೇ ಇದ್ದಂತವ್ರೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಮುಂದಿನ 3-4 ತಿಂಗಳಿಗೆ ತಗೊಳ್ಬೇಕಾಗಿರೋರು ಸೇರ್ಸೆ ತಗೊಂಡ್ಬಿಟ್ಟಿದ್ದಾರೆ, ಸತ್ಯ. ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಈಗ ಸದ್ಯಕ್ಕೆ ಇದು ಏರೋಡಿಲ್ಲ. ಬಜಾಜ್ ಆಟೋ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಕ್ಯಾಶ್ ಫ್ಲೋ ಬಿಸ್ನೆಸ್ ಚೆನ್ನಾಗಿತ್ತು, ನಮ್ಮ ಕ್ಯಾಶ್ ಫ್ಲೋ ಸೂಪರ್ ಆಗಿತ್ತು, ನಾವು ಈ ಬೈಬ್ಯಾಕ್ ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲ್ ಆಗಿ ರಾಜೀವ್ ಬಜಾಜ್ ಏನ್ ಹೇಳ್ತಾರೆ ಅಂತಂದ್ರೆ ಅವರ ಮಾರ್ಕೆಟ್ ಪ್ರೈಸ್, ಈ ವ್ಯಾಲ್ಯೂಯೇಷನ್ ಇನ್ನೂ ಜಾಸ್ತಿ ಆಗ್ಬೇಕು, ಅದು ಜಾಸ್ತಿ ಆಗೋದಕ್ಕೋಸ್ಕರ ಸ್ವಲ್ಪ ತಗೊಂಡು ಎಸ್ಟಾಬ್ಲಿಷ್ ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳ್ತಾರೆ. ಟೊಯೋಟಾ ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ನಾವು ಇನ್ನೂ ಜಾಸ್ತಿ ದುಡ್ಡನ್ನ ಸುರಿತೀವಿ, ದುಡ್ಡನ್ನ ಚೆಲ್ಲಿ ನಾವು ಒಂದು ಪ್ಲಾಂಟ್ಗೆ ಬದಲಾಗಿ 3 ಪ್ಲಾಂಟ್ ಮಾಡ್ತೀವಿ, ಎಕ್ಸ್ಪಾನ್ಷನ್ ಮಾಡ್ತೀವಿ, ಆನ್ ಡಿಮ್ಯಾಂಡ್ ಗೆ ತಗೊಂಡ್ ಬರ್ತೀವಿ ಪ್ರಾಡಕ್ಟ್ ನ ಅಂತ ಹೇಳ್ತಾ ಇದ್ದಾರೆ. ಮಾರುತಿ ಸುಜುಕಿಯ ಶೇರು ಮಾರ್ಚ್ ತಿಂಗಳಲ್ಲಿ ಕಡಿಮೆ ಆಯ್ತು, ಏಪ್ರಿಲ್ ತಿಂಗಳಲ್ಲಿ ತಿರ್ಗಾ 40% ಗಿಂತ ಮೇಲೆ ಹೋಗಿದೆ. ಇದು ಯಾಕೆ ಅಂತಂದ್ರೆ ಓವರ್ ಆಲ್ ಸ್ಲೋ ಡೌನ್. ಟಾಟಾ ಈ ಎಲ್ಲಾರ್ಗೂ ಸ್ಲೋ ಡೌನ್, ಮಾರುತಿಗೆ ಕಮ್ಮಿ ಸ್ಲೋ ಡೌನ್. ಅದರಿಂದ ತಿರ್ಗಾ 42% ಮಾರ್ಕೆಟ್ ಶೇರ್ ಹೋಗಿದೆ. ಹಿಂದೂಸ್ತಾನ್ ಯೂನಿಲಿವರ್ 20% ಪ್ರಾಫಿಟ್ ನ ತೋರಿಸಿದ್ದಾರೆ. ಇದು ಮೇನ್ ಆಗಿ ಪ್ರಾಫಿಟ್ ಹೇಗ್ ಬಂದಿದೆ ಅಂತಂದ್ರೆ ಈ ಸೋಕು ಬಾಚಣಿಗೆ ಇದಕ್ಕೆಲ್ಲ ಬೆಲೆಯನ್ನ ಏರಿಸ್ಬಿಟ್ಟಿದ್ದಾರೆ. ಆಮೇಲೆ ಸ್ಟೇಷನ್ ಮಾಡಿದ್ದಾರೆ. 100 ಗ್ರಾಮ್ ಕೊಡುವಂತ ಜಾಗದಲ್ಲಿ 80 ಗ್ರಾಮ್ ನ ಕೊಡ್ತಾ ಇದ್ದಾರೆ, 100 ಗ್ರಾಮ್ ಕೊಡೋ ಕಡೆ 80 ಗ್ರಾಮ್ ಕೊಡ್ತಾ ಇದ್ದಾರೆ. ಮಿಂಟಲ್ಲಿ ಒಂದು ಆರ್ಟಿಕಲ್ ಬಂತು, ಎಲ್ಲಾರು ಶಿಂಕ್ಫೇಷನ್ ಮಾಡ್ತಾ ಇದ್ದಾರೆ ಅಂತ. ಗೋಲ್ಡ್ಮನ್ ಸ್ಯಾಕ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ IT ಸ್ಟಾಕ್ಸ್ ಎಲ್ಲ ವ್ಯಾಲ್ಯೂಯೇಷನ್ ಗ್ರೋತ್ ಕನ್ಸರ್ನ್ ತುಂಬಾನೇ ಇದೆ, ಅಲ್ಗಂದ್ರೆ ಆ ಫ್ಯೂಚರ್ ಚೆನ್ನಾಗಿರುತ್ತಾ ಅಂತ ನನ್ನಿಂದ ಹೇಳೋದಕ್ಕಾಗಲ್ಲ, ಅದರಿಂದ TCS ನೆಲ್ಲ ನಾವು ಡೌನ್ ಗ್ರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಗ್ನಿಸೆಂಟ್ ಏನ್ ಹೇಳ್ತಾರೆ ಅಂತಂದ್ರೆ ಚಚಾಕ್ ಅಂತ ಒಂದು 15,000 ಜನರಿಗೆ ಟಾಟಾ ಹೇಳೋಣ ಅಂತ EBV, ಅದರಲ್ಲಿ 3/4 ಭಾಗ ಜನ ಇಂಡಿಯಾದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸುದ್ದಿ ಏನ್ ಹೇಳ್ತಾರೆ ಅಂತಂದ್ರೆ ಆಂಥೆರಪಿ ಅನ್ನುವಂತ ಈ ಕ್ಲಾತ್ ಸೇಲ್ಸ್ ಫಸ್ಟ್ ಟೈಮ್ ಟರ್ನ್ ಓವರ್ ಓಪನ್ ಏನ ದಾಟಿ ಹೋಗಿದೆ. ಕೋಟಕ್ ಮಹೀಂದ್ರ ರಿಸಲ್ಟ್ 13% ಅಷ್ಟೇ ಏರಿದೆ. ಫೆಡರಲ್ ಬ್ಯಾಂಕ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಪೋರ್ಷನ್ ಆಫ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಕಾರ್ಡ್ಸ್ ನ ತಗೋತಾ ಇದ್ದಾರೆ. ಅದರಿಂದ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ ನಲ್ಲಿ ಈ ಒಂದು ಪೋರ್ಷನ್ ಫೆಡರಲ್ ಬ್ಯಾಂಕ್ಗೆ ಹೋಗ್ತಾ ಇದೆ. ಬ್ಯಾಂಕ್ ಏನ್ ಹೇಳ್ತಾರೆ ಅಂತಂದ್ರೆ ಆಲ್ರೆಡಿ ನಾವು ರೈಟ್ ಆಫ್ ಮಾಡ್ಕಂತ ಲೋನ್ ಎಲ್ಲ ನಾವು ARC ಹತ್ರ ಮಾರ್ಬಿಟ್ವಿ ಅಂತಂದ್ರೆ, ನಾವು ECL ಲಾಂಚ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ಅದು ಸರಿ ಹೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಗೂಗಲ್ ಸೂಪರ್ ಆಗಿ ರಿಸಲ್ಟ್ ಕೊಟ್ಟು ಲಾಸ್ಟ್ ಕ್ವಾರ್ಟರ್ ನಲ್ಲಿ ಬಂದಿದ್ರಿಂದ ಅದರ ವ್ಯಾಲ್ಯೂಯೇಷನ್ $4.65 ಟ್ರಿಲಿಯನ್ ವ್ಯಾಲ್ಯೂಯೇಷನ್. 4.65 ಟ್ರಿಲಿಯನ್ ಅಂತ ಅನ್ನೋದು 5ನ ಟಚ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೂಗಲ್ ಅಂದ್ರೆ ಈ ಆಲ್ಫಾಬೆಟ್ ಸೆಕೆಂಡ್ ಕಂಪನಿ ಟು ಹಿಟ್ $5 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರ್ಕ್ಷೈರ್ ಹ್ಯಾಥ್ವೇ ಕೈಯಲ್ಲಿ $380 ಬಿಲಿಯನ್ ಇರುವಾಗ ಈ ಕ್ವಾರ್ಟರ್ ಬೇರೆ ಮುಗೀತಾ ಇದೆ, ಅದರಿಂದ 400 ಬಿಲಿಯನ್ ಅಂತ ನಾವು ರೌಂಡ್ ಆಫ್ ಮಾಡ್ಕೊಳ್ಳೋಣ ಕ್ಯಾಶ್ ಇದೆ, ಆದ್ರೆ ಬೆಲೆ ಏನು ಸರಿಯಾಗಿ ಸಿಕ್ಕಿಲ್ಲ. ಅದರಿಂದ ಇದನ್ನ ನಾವು ಹಂಗೆ ಸಾಲವನ್ನ ಕೊಟ್ಟು 4% ಬಡ್ಡಿನ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ 16 ಬಿಲಿಯನ್ ಬಡ್ಡಿನೇ ತಗೋತಾ ಇದ್ದಾರೆ ಟಾಟಾ. ಆಪಲ್ ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ನಮಗೆ ಸ್ಟ್ರಾಂಗ್ ಗ್ರೋತ್ ಇದೆ, ಇಂಡಿಯನ್ ಮಾರ್ಕೆಟ್ ಒಂದು ಕ್ವೀ ಗ್ರೋತ್ ಆಪರ್ಚುನಿಟಿ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ. ಇದೇನೆ ಇವತ್ತಿನ ಸುದ್ದಿ. ನಮ್ಮ ಹತ್ರ ಈ ವರ್ಕ್ಶೇರ್ ಮುಖಾಂತರ ಆಪಲ್ ಇದೆ. ನಾವು ಗೂಗಲ್ನ ಕರೆಕ್ಟಾಗಿ 90s ಕನ್ಸಿಡರ್ ಮಾಡಿ 4 ಪಟ್ಟು ಏರಿದೆ. ಟೊಯೋಟಾನು ನಾವು ಕನ್ಸಿಡರ್ ಮಾಡಿದ್ವಿ, ಅದು ಏರಿದೆ. ಅದಾದ್ಮೇಲೆ ಝೈಡರ್ಸ್ ಲೈಸೆನ್ಸಸ್ನ ರೆಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತಾನೆ ಇದ್ದೀವಿ. ಓವರ್ ಆಲ್ ಆಗಿ ನಮಗೆ ಮಾರ್ಕೆಟ್ ಚೆನ್ನಾಗೇ ಇದೆ. ಕ್ಯಾಪುಲ್ ಆಗಿ ನಾವು ಆಡ್ತಾನೆ ಇದ್ವಿ ಅಂತಂದ್ರೆ ಸೇಫ್ ಆಗೇ ಇರ್ತೀವಿ. ಮಾರ್ಕೆಟ್ ಇಳಿತಾ ನಮ್ಮ ಪಟಾಕಿ ಲಿಸ್ಟ್ ಇಂದ ಸ್ವಲ್ಪನೇ ಕನ್ಸಿಡರ್ ಮಾಡಿ. ಗೋಲ್ಡ್ ನ ಕೂಡ ಆಗಾದ ಕನ್ಸಿಡರ್ ಮಾಡಿ. ನಾನು ಹೇಳಿದ ತರ 5 ವರ್ಷದಲ್ಲಿ ಗೋಲ್ಡ್ ರೂಪಾಯಿನೂ ಸೆಂಚುರಿ ಹೊಡೆದಿದೆ.
125 ಹತ್ರ ಬಂದ್ಬಿಡ್ತು ಅಂತಂದ್ರೆ ಗೋಲ್ಡ್ 1 ಗ್ರಾಮ್ಗೆ 32,000 ರೂಪಾಯಿ ಖಂಡಿತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪ್ರತಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.